ಅವರ ಬಲಗಂಟ ಸರ್, ಬೆಳಗ್ಗೆಯಿಂದಲೂ ನನಗೆ ಬಂದು ಶುಭಾಶಯಗಳನ್ನು ತಿಳಿಸಿದಂಥ ಎಲ್ಲ ಗಣ್ಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಖ್ಯವಾಗಿ ನನ್ನ ನೆಚ್ಚಿನ ಶಾಸಕರು, ನನ್ನ ಆತ್ಮೀಯ ಗುರುಗಳು, ಆಮೇಲೆ ನನಗೇನಾದರೂ ಇವತ್ತು ನಾನು ಏನಾದರೂ ಆಗಿದ್ದೀನಿ ಅಂತಂದರೆ ಅವರೆಲ್ಲರ ಆಶೀರ್ವಾದ ಅಂತ ನನ್ನ ನೆಚ್ಚಿನ ಶಾಸಕರಾದ SR ವಿಶ್ವನಾಥ್ರವರು, ಹಾಗೆ ನನ್ನ ಮಾತೃ ಸ್ವರೂಪಿಗಳು ವಾಣಿಶ್ರೀ ವಿಶ್ವನಾಥ್ರವರು, ಹಾಗೆ ನನ್ನ ಯುವ ಮಿತ್ರ ನೆಚ್ಚಿನ ಅಲೋಕ್ ವಿಶ್ವನಾಥ್ರವರು, ಹಾಗೆ ನನ್ನ ರಾಜಕೀಯ ಗುರುಗಳು ಜಯಣ್ಣವರು, ಅವರ ಆದಿಯಾಗಿ ಎಲ್ಲರೂ ಕೂಡ ಈಗಾಗಲೇ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತನಾಗಿದ್ದೇನೆ. ಇವತ್ತು ಮುಖ್ಯವಾಗಿ ಕಾರ್ಗಿಲ್ ವಿಜಯ್ ದಿವಸ, ನಾನು ಅದನ್ನು ಕೂಡ ನಮ್ಮ ಎಲ್ಲ ಯೋಧರಿಗೆ ಇವತ್ತು ಕಾರ್ಗಿಲ್ ವಿಜಯ್ ದಿವಸದ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೇನೆ. ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹುಟ್ಟುಹಬ್ಬಕ್ಕೆ ಇಷ್ಟೊಂದು ಅಪಾರವಾದ ಮುಖಂಡರ ಸ್ನೇಹಿತರ ಬಳಗ ಬಂದಿರೋದು ನನ್ನ ಸೌಭಾಗ್ಯನೇ ಸರಿ. ನಾನು ಏನೂ ಅಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆ ಆಗಿದ್ದೆ, ಅಷ್ಟು ಬಿಟ್ಟರೆ ಬೇರೆ ಇನ್ನೂ ಇಲ್ಲ. ಇವತ್ತು ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ನನ್ನ ಕೈಲಾದ ಮಟ್ಟಿಗೆ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಇವತ್ತು ಇಷ್ಟೊಂದು ಜನ ನನಗೆ ಸ್ನೇಹಿತರು, ಮುಖಂಡರು ಶುಭ ಹಾರೈಸಿದ್ದಾರೆ ಅಂದರೆ ಅವರಿಗೆ ನಾನು ಋಣಿಯಾಗಿರಬೇಕು. ಅವರು ಎಷ್ಟು ನನ್ನ ಮೇಲೆ ಪ್ರೀತಿ ತೋರಿಸ್ತಾರೆ ಅಷ್ಟು ಜವಾಬ್ದಾರಿ ನನ್ನ ಮೇಲೆ ಹೆಚ್ಚಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾನು ಎಲ್ರಿಗೂ ಕೂಡ ಆಭಾರಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಪಕ್ಷ ಯಾವ ರೀತಿ ನನಗೆ ಸಂಘಟನೆ ಮಾಡೋದಕ್ಕೆ ದಾರಿ ಕೊಡುತ್ತೆ ಆ ನಿಟ್ಟಿನಲ್ಲಿ ನಾನು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಹೋಗ್ತೀನಿ. ಎಲ್ರಿಗೂ ಧನ್ಯವಾದಗಳು. ಇವತ್ತು ನಮ್ಮ ಹಿರಿಯ ಮುಖಂಡರು, ಯಲಹಂಕ ಗ್ರಾಮಾಂತರ ಮಂಡಲ ಭಾಜಪ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಮತ್ತು ರೈತರ ಸೇವಾ ಸಹಕಾರಿ ಸಂಘ ನಿರ್ದೇಶಕರಾದ ಮಂಜುನಾಥ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಅವರಿಗೆ ಶುಭಾಶಯಗಳನ್ನು ಕೋರಿದ್ದೀವಿ. ನಿಷ್ಠಾವಂತ ಕಾರ್ಯಕರ್ತ, ತನು ಮನ ಧನ ಎಲ್ಲವನ್ನೂ ಕೂಡ ಖರ್ಚು ಮಾಡಿ ಪಕ್ಷವನ್ನು ಭಾಳ ತಳಮಟ್ಟದಿಂದ ಕಟ್ಟಿರ್ತಕ್ಕಂಥ ಒಬ್ಬ ನಾಯಕ. ಇಡೀ ಕುಟುಂಬ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿಗರು. ನನಗೂ ಕೂಡ ಬಲಗೈಯಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟೋದರಲ್ಲಿ ಭಾಳ ವರ್ಷಗಳಿಂದ ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಮಂಜುನಾಥ್ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಅಧಿಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ನಾನು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಪಕ್ಷದ ಕೆಲಸವನ್ನು ಮಾಡೋದರಲ್ಲಿ ಅವರಿಗೆ ಸಹಕಾರವನ್ನು. ಇವತ್ತು ಅತ್ಯಂತ ನಮ್ಮ ಭಾರತೀಯರಿಗೆ ಸಂತೋಷದ ದಿನ. ಹಾಗೆ ನಮ್ಮ ಅದ್ದೆ ಮಂಜಣ್ಣವರು ಹುಟ್ಟುಹಬ್ಬ ಸಹ ನಂದು ಸಹ. ಸೊ ಆದ್ದರಿಂದ ದೇವರು ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಅಧಿಕಾರ ಮುಂದಿನ ದಿನಗಳಲ್ಲಿ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಹಾರೈಸ್ತೀನಿ. ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ನೋಡಿದೆ ಜನಗಳು ಆ ಒಂದು ಪ್ರೀತಿ ವಿಶ್ವಾಸನ ಗಳಿಸಿದ್ದಾರೆ. ಮಂಜಣ್ಣು ದೇವರು ಇನ್ನೂ ಒಳ್ಳೆಯದಾಗಲಿ, ಮುಂದಕ್ಕೆ ಅವರು ಯಶಸ್ವಿ ಆಗಲಿ ರಾಜಕೀಯದಲ್ಲಿ ಅಂತ ಹಾರೈಸ್ತೀನಿ. ಮತ್ತು ನಮ್ಮ ಶಾಸಕರ ಒಂದು ಬೆಂಬಲ ಕೂಡ, ನಮಗೆ ಬಲ ಕೂಡ ಇದೆ. ಅವರು ಕೂಡ ವಿಶ್ ಮಾಡಿದ್ರು ಬೆಳಗ್ಗೆ. ಮಂಜಣ್ಣಗೂ ಸಹ ಈಗ ಬಂದು ಹಾರೈಸಿ ಹೋಗಿದ್ದಾರೆ. ನಮ್ಮ ಕ್ಷೇತ್ರದ ಜನಗಳು ಇದೇ ರೀತಿ ಒಂದು ಅವರ ಸಹಕಾರ, ಬೆಂಬಲ ಹಾಗೂ ಪ್ರೀತಿ ಕೊಟ್ಟು ಸದಾ ನಾವು ಕೆಲಸ ಮಾಡೋದಕ್ಕೆ ದೇವರು ಅನುಗ್ರಹ ಕೊಡಲಿ ಅಂದ್ಬಿಟ್ಟು ನಮ್ಮ ಹಿರಿಯರು ಜಯಣ್ಣು, ನಮ್ಮ ಡಾಕ್ಟ್ರು ಶಶಿಕುಮಾರು, ಎಲ್ಲ ಕೇಶಮೂರ್ತಿಯವರು ಎಲ್ಲರೂ ಸಹ ನಮಗೆ ಭಾಳ ಸಪೋರ್ಟ್ ಮಾಡ್ತಾರೆ, ಭಾಳ ಹಾರೈಸ್ತಾರೆ. ನಮ್ಮ ಪ್ರಶಾಂತ್ ರೆಡ್ಡಿ, ಜಗಣ್ಣು, ನಮ್ಮ ಎಲ್ಲ ಹಿರಿಯರು, ಎಲ್ಲ ಮಹಿಳೆಯರು ಕೂಡ ಮಂಜಣ್ಣನಿಗೆ ಸಾಕಾಗ್ಬಿಟ್ಟಿದೆ, ಬೆಳಗ್ಗೆಯಿಂದ ವಿಶ್ ಮಾಡ್ತಾ ಇದ್ದಾರೆ. ಸಾಗರೋಪಾದಿಯಲ್ಲಿ ಬಂದು ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಉತ್ತಮವಾಗಿ ನಡೀತಾ ಇದೆ. ಇದೇ ರೀತಿ ನಮ್ಮ ಕ್ಷೇತ್ರ ನಮ್ಮ MLA ಅವರಿಂದ ಅಭಿವೃದ್ಧಿ ಹೊಂದಲಿ. ನಾವು ಕೂಡ ಅದಕ್ಕೆ ಕೈ ಜೋಡಿಸಿ ನಿಂತ್ಕೊಂತೀವಿ. ಮುಂದಿನ ದಿವಸಗಳಲ್ಲಿ ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ.